ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಿಚನ್. ಇವತ್ತಿನ ರೆಸಿಪಿ ಚಿಕನ್ ಕೀಮಾ ಡ್ರೈ. ಇದನ್ನು ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು: 1 ಹಿಡಿಯಷ್ಟು ಸಾಂಬಾರು ಈರುಳ್ಳಿ, 1 ಬೆಳ್ಳುಳ್ಳಿ, 2 ಟೊಮೊಟೊ, ಹಾಗೆ ಬೋನ್ಲೆಸ್ ಚಿಕನ್ನು, ಕೊತ್ತಂಬರಿ, ಪುದೀನ, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಹಾಗೆ ಖಾರದ ಪುಡಿ ಮತ್ತು 1 ನಿಂಬೆಹಣ್ಣು, ಸ್ವಲ್ಪ ಶುಂಠಿ. ಚಾಪರ್ ಬೌಲ್ಗೆ ಈರುಳ್ಳಿ ಹಾಕಿ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ನಮಗೆ ತುಂಬ ಚಿಕ್ಕದಾಗಿ ಬೇಕಾಗಿರೋದ್ರಿಂದ ನಾವು ಇದರಲ್ಲಿ ಚಾಪ್ ಮಾಡ್ಕೊತಾ ಇದ್ದೀವಿ. ನೋಡಿ, ಇಷ್ಟು ಸಣ್ಣ ಆಗಬೇಕು. ಆಮೇಲೆ ಬೆಳ್ಳುಳ್ಳಿನೂ ಕೂಡ ಅದೇ ರೀತಿ ಚಾಪ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನ ನಾನು ಒಳಗಡೆ ಇರೋಂಥ ಸೀಡ್ಸ್ ಎಲ್ಲ ತೆಗೆದಿದ್ದೀನಿ. ಸೀಡ್ಸ್ ಎಲ್ಲ ತೆಗೆದು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಅದು ಕೂಡ ತುಂಬ ಚಿಕ್ಕದಾಗಿರಲಿ. ನೆಕ್ಸ್ಟು ಅದೇ ಬೌಲ್ಗೆ ಪುದೀನ, ಕೊತ್ತಂಬರಿ ಎಲ್ಲ ಸೇರಿಸಿ ಅದನ್ನು ಕೂಡ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಇವಾಗ ಅದಕ್ಕೇ ಬೋನ್ಲೆಸ್ ಚಿಕನ್ ಹಾಕಿ ಅದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಮಾಡ್ತೀವಿ ಅಂತಂದರೆ ತುಂಬ ಸಣ್ಣದಾಗಿಬಿಡುತ್ತೆ, ಮುದ್ದೆ ಥರ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಇದರಲ್ಲಿ ಚಾಪ್ ಮಾಡ್ಕೊತಾ ಇರೋದು. 1 ನಿಂಬೆಹಣ್ಣ ಕಟ್ ಮಾಡಿಕೊಂಡು ಅದನ್ನು ನಿಂಬೆ ರಸ ತೆಗೆದಿಟ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಎಲ್ಲ ಸಣ್ಣದಾಗಿ ಚಾಪ್ ಮಾಡಿಟ್ಕೋಬೇಕು. ಇಷ್ಟು ಚಿಕ್ಕದಾಗಿರಲಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕಿ. ಬಟರ್ ಬಂದು ಆಪ್ಷನಲ್ಲು, ಬಟರ್ ಆದರೂ ಹಾಕ್ಬೋದು ಅಥವಾ ಎಣ್ಣೆ ಆದರೂ ಹಾಕ್ಬೋದು. ಬಟರೆಲ್ಲ ಕರಗಿದ ಮೇಲೆ ನಾವು ಕಟ್ ಮಾಡಿರೋಂಥ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಬೇಕು. ಕಟ್ ಮಾಡಿರೋಂಥ ಶುಂಠಿನೂ ಸೇರಿಸಿ ಫ್ರೈ ಮಾಡಬೇಕು. ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಿ. ಈರುಳ್ಳಿನೂ ಸ್ವಲ್ಪ ಕೆಂಪಗಾಗಬೇಕು. ಈ ಥರ ಬ್ರೌನ್ ಕಲರ್ ಬಂದಮೇಲೆ ನಾವು ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನ ಸೇರಿಸ್ಬೇಕು. ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಬೌಲ್ಗೆ 2.5 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಗಂಟೆ ಇರಬಾರ್ದು, ಆ ಥರ ತೆಳುವಾಗಿ ಒಂದು ಪೇಸ್ಟ್ ಥರ ಮಿಕ್ಸ್ ಮಾಡಿ. ಅದನ್ನು ಟೊಮೊಟೊ ಫ್ರೈ ಆದಮೇಲೆ ಅದಕ್ಕೆ ಈ ರೆಡ್ ಚಿಲ್ಲಿ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಬೇಕು. ಅದು ಖಾರದ ಪುಡಿದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. 1/2 ಸ್ಪೂನಷ್ಟು ಅರಿಶಿನ ಪೌಡ್ರು, 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ನೀಟಾಗಿ ಫ್ರೈ ಮಾಡಿ. ಹೀಗೆ ಫ್ರೈ ಆದಮೇಲೆ ನಾವು ಚಾಪ್ ಮಾಡಿರೋಂಥ ಚಿಕನ್ನ ಸೇರಿಸಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನೋಡ್ತಾ ಇದ್ದೀರಲ್ಲ, ಹೀಗೆ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿ. ಇದಕ್ಕೆ ನೀರೇನು ಸೇರಿಸ್ಬೇಡಿ, ಹಾಗೆ ಮಿಕ್ಸ್ ಮಾಡಿ. ಎಲ್ಲ ಕೈ ಆಡಿಸ್ತಾ ಇರಿ. ಲೋ ಫ್ಲೇಮಲ್ಲೇ ಇರಲಿ, ಫ್ಲೇಮ್ ಜಾಸ್ತಿ ಇಡಬೇಡಿ. ಫ್ಲೇಮ್ ಏನಾದರೂ ಜಾಸ್ತಿ ಆದರೆ ಸೀದೋಗುತ್ತೆ ಅಂತ ಅದರಲ್ಲೇ ಬೇಯಕ್ಕೆ ಬಿಡಿ. 5 ರಿಂದ 6 ನಿಮಿಷ ಮಸಾಲೆ ಒಳಗೆ ಕುಕ್ ಆಗಬೇಕು. ಲೋ ಫ್ಲೇಮಲ್ಲೇ ಇರಲಿ. ಇವಾಗ ಆಲ್ರೆಡಿ ಕುಕ್ ಆಗಿದೆ. ಇನ್ನೊಂದು 5 ನಿಮಿಷ ಕುಕ್ ಆಗಬೇಕು. ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಗೆ ನಿಂಬೆ ಹಣ್ಣಿನ ರಸ ಕೂಡ ಇವಾಗಲೇ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಚಿಕನ್ ಕೀಮಾ ಡ್ರೈ ರೆಡಿಯಾಗಿದೆ. ನಾನು ಇವತ್ತು ಮನೆಯಲ್ಲಿ ರೊಟ್ಟಿ ಮಾಡಿದ್ರಿಂದ ರೊಟ್ಟಿ ಜೊತೆ ಚಿಕನ್ ಕೀಮಾ ಡ್ರೈನ ಸರ್ವ್ ಮಾಡ್ತಾಯಿದ್ದೀವಿ.
ನೀವು ಇದನ್ನು ದೋಸೆ, ಪೂರಿ ಅಥವಾ ಚಪಾತಿ ಯಾವುದ್ರ ಜೊತೆ ಆದರೂ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.